ನಮಸ್ಕಾರ, ಹಾಯ್ ಹಲೋ ಹಾಯ್ ಮೇರು ಮಲ್ಲೂರಾಜ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಆಗಿರೋಂತೆ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಬರೀ ಇವತ್ತಿನ ನೋಡಿದೊಳಗೆ ತುಮಕೂರಲ್ಲಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ದಾಮೋದರ ಕೋಚಿಗೆ ಬಂದೀನಿ. ಇಲ್ಲಿ GTT ಟ್ರಾವೆಲ್ಸ್ ಈ ಬಸ್ಸಿನ ಡೆಲಿವರಿ ತೊಗೊಳಕ್ಕೆ ಬಂದೀವಿ. ಓಲೋಯಿಂದ ಸೆಲ್ ತೊಗೊಂಬಂದಿರೋದವರು. ಸೆಲ್ ತೊಗೊಂಬಂದಾದ್ಮೇಲೆ ಮತ್ತು ಅವರು ಇನ್ಬಿಟ್ ಅಂದರೆ ಇಂಟ್ರಿಯಲ್ಲಿ ಮಾತ್ರ ದಾಮೋದರ ಮಾಡಿಸಿದ್ರು. ಸೊ ಫೈನಲಿ GT ಟ್ರಾವೆಲ್ಸ್ ಸದ್ ಮಾಡೋಕ್ಕೆ ಫುಲ್ ರೆಡಿಯಾಗಿ ನಿಂತೈತಿ. ಸೊ ಹೆಂಗೆ ಸೊ ಇವರೆಲ್ಲ GT ಟ್ರಾವೆಲ್ಸ್ ಟೀಮ್ ಇವರೆಲ್ಲ ಹಾಯ್ ಅಂದ್ಬಿಡೋಣ ಎಲ್ಲರೂ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸೊ ಇನ್ನೂ ಫಿನಿಶಿಂಗ್ ಭಾಳ ಐತಿ, ಇನ್ನೂ ರೆಡಿಮ್ ಐತಿ, ಸ್ಟಿಕರಿಂಗ್ ಐತಿ. ಆಮೇಲೆ ವಾಟ್ರನ್ನ ಶವರ್ ಥರ ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತಾರೆ ಅವರು. ಅಂದರೆ ವಾಟರ್ ಲೀಕ್ ಎಲ್ಲರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಆ ಕಡೆ ಇದೆ. ಇವಾಗ ಇದು ಪೇಂಟಿಂಗ್ ನೋಡಿ ಟ್ರೆಂಡಿಂಗ್ ಇರೋದು ರುದ್ರ ಅಂತ ಹೇಳ್ಬಿಟ್ಟು ಇದೇ ಗಾಡಿನ ತೋತಾ ಇದ್ದಾರೆ. ಸೊ ಅಲ್ಲೇ ನಮಸ್ಕಾರ, ಹಾಯ್ ಹಲೋ ಹಾಯ್ ಮೇರು ಮಲ್ಲೂರಾಜ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಆಗಿರೋಂತೆ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಬರೀ ಇವತ್ತಿನ ನೋಡಿದೊಳಗೆ ತುಮಕೂರಲ್ಲಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ದಾಮೋದರ ಕೋಚಿಗೆ ಬಂದೀನಿ. ಇಲ್ಲಿ GTT ಟ್ರಾವೆಲ್ಸ್ ಈ ಬಸ್ಸಿನ ಡೆಲಿವರಿ ತೊಗೊಳಕ್ಕೆ ಬಂದೀವಿ. ಅದಕ್ಕೆ ಹೆಂಗೆ ಎಷ್ಟು ಬಸ್ ಇದಾವೆ, ಹೊಳ್ಳಿ ಯಾವ ಥರ ರೆಡಿ ಮಾಡ್ತಾರೆ, ಪೇಂಟಿಂಗ್ ಕೆಲವೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ಹಂಗೆ ಸೊ ಇದು ಬಂದು ಗ್ರೀನ್ ಲೈನ್ಸ್, ಇದು ಬಂದು GTT ಟ್ರಾವೆಲ್ಸ್ ಅಂತ. ಸೊ ಈ ಬಸ್ ಬಂದು ಒಂಥರ ಫುಲ್ಲಿ ಲೋಡೆಡ್. ಸೊ ಇಂಡಿಕೇಟರ್ ಎಲ್ಲ ನೋಡಿ, ಇದರಲ್ಲಿ ಲೈಟಿಂಗ್ ಬರುತ್ತೆ. ಸೊ ಆ ಥರ ಫುಲ್ ಲೋಡೆಡ್ ಆಯ್ತದೆ GTT ಟ್ರಾವೆಲ್ಸ್ ಅಂತೇಳಿ. ಸೊ ಇದು ರೂಟ್ ಬಂದು ಆಲ್ರೆಡಿ ಫಿಕ್ಸ್ ಆಗಿದೆ, ಬಿಜಾಪುರ ಟು ಬೆಂಗಳೂರು ಫಿಕ್ಸ್ ರೂಟ್ ಅಂತೇಳಿ. ಸೊ ಫುಲ್ಲಿ LED ಲೈಟ್, ಫುಲ್ ಕೊಂಕ್ಲಾಂಪ್ ಕೂಡ LED ಬರ್ತಾವೆ ಇದಕ್ಕೆ. ಸೊ ಮುಂದ್ಗಡೆ ಇವು ಎಕ್ಸ್ಟ್ರಾ ಲೈಟ್ ಹಾಕಿಸ್ಕೊಂಡಿರೋದು. ಬರೀ ಮತ್ತು ಬೇರೆ ಬಸ್ ತೋರಿಸ್ತೀನಿ. ಇದು ಬಂದು ಓಲೋಯಿಂದ ಸೆಲ್ ತೊಗೊಂಬಂದಿರೋದು ಅವರು. ಸೆಲ್ ತೊಗೊಂಬಂದಾದ್ಮೇಲೆ ಮತ್ತು ಅವರು ಇನ್ಬಿಟ್ ಅಂದರೆ ಇಂಟ್ರಿಯಲ್ಲಿ ಮಾತ್ರ ದಾಮೋದರ ಮಾಡಿಸಿದ್ರು. ಸೊ ಇಲ್ಲಿರೋದು ಬಂದು ಸ್ವಾಮಿ ಅಯ್ಯಪ್ಪ ಇದು. ಸೊ ಅದು ಆವಾಗಲೇ ತೋರಿಸಿದ್ನಲ್ಲ, ಅದು ರುದ್ರ ಅಂತೇಳಿ ಕರೀತಾರೆ. ಅದಕ್ಕೆ ಬಿಲ್ಟ್ ಬೈ ರುದ್ರ ಅಂದರೆ ಬಿಲ್ಟ್ ದಾಮೋದರ ರೀ. ಅದಕ್ಕೆ ಬಾಡಿ ನೇಮ್ ಬಂದು ರುದ್ರ ಅಂತ ಕರೀತಾರೆ. ಅದಕ್ಕೆ ಇದರ ಹೆಸರು ಬಂದು ಏನೋ ಐತಿ, ಬಟ್ ಗೊತ್ತಿಲ್ಲ, ಕೇಳ್ಬೇಕು ಅವ್ರಿಗೆ. ಹಂಗೆ ತೋರಿಸ್ತಾ ಇದ್ದೀನಿ. ಇದು ಸ್ವಾಮಿ ಅಯ್ಯಪ್ಪ. ಸೊ ಇದು ಯಾವುದು ಅಂತ ಗೊತ್ತಿಲ್ಲ. कौन सा ट्रैवल्स है ये? स्वामी अय्यप्ಪ. ಹಾಂ. ಸೊ ಅಣ್ಣ ನೋಡಿ ಹಾರ್ನ್ ನೋಡಿ ಮತ್ತು ಸೊ ಸುಮಾರು ಬಸ್ಸಸ್ ಇದ್ದಾವೆ. ಕೆಲವು ಇಷ್ಟು ರಿಡೀಮ್ ಸ್ಟಿಕರಿಂಗ್ ಆಗಿಲ್ಲ. ಸೊ ಇಲ್ಲೆಲ್ಲ ಸ್ಟಿಕರಿಂಗ್ ಅದು ಮಾಡತ್ತಾರೆ ನೋಡ್ರಿ ಈ ಥರ. ಇದೊಂದು ಇವಾಗ ತೋರಿಸ್ತೇನೆ. ಸೊ ಇದು ಫುಲ್ ಕಲರಿಂಗ್ ಎಲ್ಲ ಮಸ್ತ್ ಐತಿ. ಸೊ ಇಲ್ಲೊಂದಿದೆ ನೋಡಿ, ಗ್ರೀನ್ ಲೈನ್ ಕಲ್ಕತ್ತಾ. ಸೊ ಆಮೇಲೆ ಇನ್ನೂ ಡೋರ್ ಮಾಡ್ತಾಯಿದ್ದಾರೆ ಒಳಗಡೆ ಎಲ್ಲ. ಸೊ ಇಲ್ಲೆಲ್ಲ ಗ್ಲಾಸ್ ಫಿಟ್ಟಿಂಗ್ ಮತ್ತು ಈ ಥರ ಲೈಟಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇವಾಗೆಲ್ಲ ಟ್ರೆಂಡಿಂಗ್ ಇರೋದು ರುದ್ರ ಅಂತ ಹೇಳ್ಬಿಟ್ಟು ಇದೇ ಗಾಡಿನ ತೋತಾ ಇದ್ದಾರೆ. ಸೊ ಅಲ್ಲೆರಡು ಇದ್ದಾವೆ, ಒಂದು ಎರಡು ಗಾಡಿ ಅವ್ರಿಗೆ, ನಾಲ್ಕು ಗಾಡಿ ಇವತ್ತು, ನಾಲ್ಕಲ್ಲ 5 ಗಾಡಿ. ಸೊ ಇಲ್ಲೊಂದಿದೆ ಹಂಗೆ ಗ್ರೀನ್ ಲೈನ್ ಓಲೋ BTR ಹಿಂಗಿದೆ ನೋಡಿ. ಇದು ಯಾವ ಕಂಪ್ನಿ ಅಂತ ಗೊತ್ತಿಲ್ಲ, ಕಂಪ್ನಿ ಯಾವುದೂ ಗೊತ್ತಾಗಲ್ಲ. ಏನಕ್ಕಂದರೆ ಎಲ್ಲ ಪೇಂಟಿಂಗ್ ಇದೇನು ಮುಗಿಯೋ ಹಂತದಲ್ಲಿದ್ದಾವೆ. ಸೊ ರೇಡಿಯಮ್ ಶಿಗರಿಂಗ್ ಎಲ್ಲ ಪೇಂಟಿಂಗ್ ಎಂಡ್ ಆದಮೇಲೆ ಹಾಕ್ತಾರೆ. ಹಾಗಾಗಿ ಸ್ವಾಮಿ ಅಯ್ಯಪ್ಪ ಲಾಸ್ಟ್ ಟೈಮ್ ನಾನು ಜರ್ನಿ ಮಾಡಿದ್ದೆ, ಕನ್ಯಾಕುಮಾರಿ ಜರ್ನಿ ಮಾಡ್ದಂಗಿತ್ತು. ಸೊ ಇಲ್ಲೊಂದೆರಡು ಬಸ್ ಇದ್ದಾವೆ, ಪೇಂಟ್ ತೋರಿಸ್ಕೊಂಡು ಬರೋದು ಸಕ್ಕತ್ತಾಗೈತೆ. ಇದು ಬಂದು ಪೇಂಟಿಂಗ್ ಸೆಕ್ಷನ್. ಸೊ
ಬರುತ್ತೆ. ಶವರ್ ಅಂದರೆ ಗಾಡಿ ರೆಡಿ ಆದಮೇಲೆ ವಾಟ್ರನ್ನ ಶವರ್ ಥರ ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತಾರೆ ಅವರು, ಅಂದರೆ ವಾಟರ್ ಲೀಕ್ ಎಲ್ಲರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಆ ಕಡೆ ಇದೆ. ಇವಾಗ ಇದು ಪೇಂಟಿಂಗ್ ಸೆಕ್ಷನು ಮತ್ತು ಶೀಟು ಬಾಡಿ ಎಲ್ಲ ಟೋಟಲಿ ಬಾಡಿ ಸೆಕ್ಷನ್ ಇದೆ. ಇದಾದಮೇಲೆ ಆ ಕಡೆ ಹೋಗ್ತದೆ. ಇಲ್ಲೇ ಕೆಲವೊಂದು ತೋರಿಸ್ತೀನಿ ಬನ್ನಿ, GT ಟ್ರಾವೆಲ್ಸ್ ಅಂತ ತೋರಿಸ್ತೀನಿ ಮೇನ್. ಇದು ಸ್ವಾಮಿ ಅಯ್ಯಪ್ಪ मास्क स्वामी अय्यप्पा एक ही खड़े है क्या? यूट्यूब हाँ स्वामी अय्यप्पा ये स्वामी अय्यप्पा ये भी स्वामी मास्क तमिलनाडु बेंगलोर तमिलनाडु में कौन सा रूट जाते हैं? कोयम्बतूर बेंगलोर हाँ मल्लूराजगौड़ ಸೊ GT ಟ್ರಾವೆಲ್ಸ್ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿ ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ ಬರ್ರಿ. ಸೊ ಕಂಪ್ಲೀಟ್ಲಿ ಈ ಥರ ವಾಶ್ ಮಾಡಿ ಏರೆಲ್ಲ ಹಿಡಿದು ಕ್ಲೀನ್ ಮಾಡಿ ಕೊಡ್ತಾರೆ. ರುದ್ರ ಬಂತು ನಮ್ಮ GT. ಸೊ GT ಟ್ರಾವೆಲ್ಸ್ ಬಂದು ಇವತ್ತು ಆಲ್ಮೋಸ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಡೆಲಿವರಿ. ಸೊ ಇವಾಗ ಸ್ವಲ್ಪ ಪೇಂಟಿಂಗ್ ಸಣ್ಣ ಪುಟ್ಟ ವರ್ಕ್ಗಳು ಮಾಡ್ತಾಯಿದ್ದಾರೆ, ಸೀಟಿಂಗು ಮತ್ತು ಸಣ್ಣ ಪುಟ್ಟ ವೆಲ್ಡಿಂಗ್ಸು. ಸೊ ಇಲ್ಲೆಲ್ಲ ಪೇಂಟ್ ಮಾಡ್ತಾಯಿದ್ದಾರೆ, ಬಂದು ತೋರಿಸ್ತೀನಿ ನಿಮ್ಗೆ ಅದು. ಸೊ ಆಲ್ಮೋಸ್ಟ್ ಫಿನಿಶಿಂಗೇ, ಬಟ್ ಇವತ್ತು ಅದೇ 6 ಗಂಟೆ ಈವ್ನಿಂಗ್ವರೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಬಸ್ ಒಂದು ಪೂರ ತೋರಿಸ್ಬಿಡ್ತೀನಿ ಬಟ್ GT ಟ್ರಾವೆಲ್ಸ್ ಕಮ್ಮಿಂಗ್ ಸೀನ್. ಸೊ GT ಟ್ರಾವೆಲ್ಸ್ ಏನಕ್ಕಪ್ಪ ಇಷ್ಟು ಹೇಳ್ತಾ ಇದೆ ಅಂದರೆ ಫುಲ್ಲಿ ಹೆಂಗೆ ಕಾರಲ್ಲಿ ನಾವು ಹೈಯರ್ ಎಂಡು ಫುಲ್ಲಿ ಲೋಡೆಡ್ ಅಂತವಲ್ಲ ಆ ಥರ ಇದರಲ್ಲಿ ಪ್ರತಿಯೊಂದು ಫುಲ್ಲಿ ಹೈಯರ್ ಎಂಡೇ ತೊಗೊಂಡಿದ್ದಾರೆ. CCTV ಆಗಿರ್ಬೋದು, ಮತ್ತು ಮಿರರಲ್ಲಿ ಲೈಟಿಂಗ್ಸ್ ಬರೋದಾಗಿರ್ಬೋದು. ಹಂಗೆ ಸುಮಾರು ಅಂದರೆ ಇವಾಗ ನೀವು ಗಾಡಿ ತೊಗೋಬೇಕಂದ್ರೆ ಪವರ್ ವಿಂಡೋ ಅಂತ ಇತ್ತೆಲ್ಲ ಬರುತ್ತಲ್ಲ, ಆ ಥರ ಈ ಬಾಡಿಯಲ್ಲೂ ಬರುತ್ತೆ. ಫುಲ್ಲಿ ಲೋಡೆಡ್ ಸೀಟಿಂಗ್ಸ್ ಆಗಿರ್ಬೋದು, ಆ ಥರ ವೆರೈಟೀಸ್ ಇದೆ ನೋಡಿ. ಇನ್ನೊಂದೇನಪ್ಪ ಅಂದರೆ ಇದು ವಿತ್ ವಾಶ್ರೂಮ್ ಇರುತ್ತೆ. ಇದರಲ್ಲಿ 34 ಸೀಟ್ಸ್, 2 ಸೀಟ್ಸ್ ಬಂದು ವಾಶ್ರೂಮ್ಗಂತ ರಿಸರ್ವ್ ಆಗ್ಬಿಡುತ್ತೆ. ಅಂದರೆ ವಾಶ್ರೂಮ್ ಕೊಟ್ಟಿರ್ತಾರಲ್ಲಿ, ಹಾಗಾಗಿ 2 ಸೀಟಲ್ಲಿ ಹೋದಂಗೆ. ಪೇಂಟಿಂಗ್ ಪ್ರೊಸೆಸ್ಸು ಒಳಗಡೆ ಎಲ್ಲ ಈ ಥರ ಆಗ್ತದೆ. ಆಲ್ಮೋಸ್ಟ್ ಕಂಪ್ಲೀಟಾಗಿ ಮಾಡ್ತಾರೆ. ಸೊ ಫುಲ್ಲಿ ರೆಡ್ GT ಟ್ರಾವೆಲ್ಸ್ ಅಂದ್ರೆ ಗಜರಾಜ್ ಅಂತೇಳಿ, ಗಜರಾಜ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸೊ ಇನ್ನೂ ಫಿನಿಶಿಂಗ್ ಭಾಳ ಐತಿ, ಇನ್ನೂ ರೆಡಿಮ್ ಐತಿ, ಸ್ಟಿಕರಿಂಗ್ ಐತಿ. GT ಟ್ರಾವೆಲ್ಸ್ ಈ ಥರ ಕಂಪ್ಲೀಟ್ ಆಗಿದೆ. ಬರೀ ಆ ಕಡೆ ಒಂದು ಸೊ ಇವರೆಲ್ಲ GT ಟ್ರಾವೆಲ್ಸ್ ಟೀಮ್ ಇವರೆಲ್ಲ. ಹಾಯ್ ಅಂದ್ಬಿಡೋಣ ಎಲ್ಲರೂ. ಬೆಳಗ್ಗೆಯಿಂದ ವೆಯ್ಟ್ ಮಾಡತ್ತೀವಿ ನಾವು ಬಂದೆ. ಸೊ ಆಲ್ಮೋಸ್ಟ್ ಒಳಗಡೆ ಕಂಪ್ಲೀಟ್ ಆಗಿದೆ, ಒಂದ್ಸಲ ತೋರಿಸ್ಬೇಕಂತ ಬನ್ನಿ. ಸೊ ಈ ಥರ ಸೊ ಇಲ್ಲಿ ರ್ಯಾಕ್ ಕುಂದಿರ್ಸಿಲ್ಲ, ಇದಕ್ಕೆ ರ್ಯಾಕ್ ತೋರ್ಸಕ್ಕೆ ಹೇಳಿದೆ, ಇವಾಗಲೇ ತೋರಿಸ್ತಾ ಇದ್ದಾರೆ. ಸೊ ಹೇಗಿದೆ ನೋಡಿ ಒಳಗಡೆ. ಸೊ ಇದು ದಾಮೋದರ್ ನೋಡೋಣ ಹಿಂಗಿದೆ, ತುಮಕೂರಲ್ಲಿ ಇರೋದಿದೆ. ಸೊ ಈ ಥರ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆದಮೇಲೆ ಫುಲ್ಲಿ ನಾನು ಒಂದು ಇಂಟೀರಿಯರ್ ಹಿಸ್ಟ್ರಿ ಎಲ್ಲ ಬಿಲ್ಟ್ ಬೈ ದಾಮೋದರ್ GT ಟ್ರಾವೆಲ್ಸ್ ಅಂತ ಹಾಕ್ತೀನಿ. 17 ಸೀಟು. ಹೊರಗಡೆ ಬಂದೆ.
ಸೊ ಇದು ಬಂದು ವಾಶ್ರೂಮದ್ದು ವಾಟರ್ ಟ್ಯಾಂಕಿ, ಅಂದರೆ ನೀರು ರಿಸರ್ವ್ ಮಾಡ್ಕೊಳಕ್ಕೆ. ಸೊ ಇಲ್ಲ ಬ್ಯಾಟ್ರಿನ ತೋರಿಸ್ಬೇಕು, ಇನ್ವರ್ಟರ್ ಇದೆ. ಸೊ ಫ್ರಂಟ್ ಲುಕ್ ಬಂದು ಇದು ನೇಮ್ ಬೋರ್ಡ್ ಬರುತ್ತಲ್ಲಿ ಟ್ರಾವೆಲ್ಸದ್ದು. ಏನನ್ನಸ್ ಅಂತ ಕಮೆಂಟ್ಸ್ ಹೇಳ್ರಿ. ಹೊಳ್ಳಿ ನಿಮ್ಗೆ ಯಾವ ಫೇವ್ರೇಟ್ ಟ್ರಾವೆಲ್ಸ್ ಇರ್ತಾವಲ್ಲ, ಈಗ ಸ್ವಾಮಿ ಅಯ್ಯಪ್ಪ ಆಗಿರ್ಬೋದು, GT ಟ್ರಾವೆಲ್ಸ್ ಆಗಿರ್ಬೋದು, ಹಿಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ಟ್ರಾವೆಲ್ಸ್ ಫೇವ್ರೇಟ್ ಆಗಿರುತ್ತೆ. ಬಟ್ ಇಲ್ಲಿ ಇರೋದ್ರಲ್ಲಿ ಗ್ರೀನ್ ಲೈನ್ಸ್ ಒಂದಿದೆ, GT ಟ್ರಾವೆಲ್ಸ್ ಒಂದಿದೆ, ಬಿಟ್ಟರೆ ಇನ್ನೊಂದು ಯಾವುದಪ್ಪ ಅದು ಯಾವುದೋ ಹೇಳಿ ತಮಿಳ್ನಾಡು ಟು ಬೆಂಗಳೂರು ಅಂದರೆ ಕೊಯಮತ್ತೂರಿಂದ ಬರೋದಿದೆ. ಇವಾಗ ಗ್ರೀನ್ ಲೈನ್ಸ್ ಸ್ವಾಮಿ ಅಯ್ಯಪ್ಪ 3 ಗಾಡಿ ಇರೋದಿಲ್ಲ. ಸೊ ಇವು ಕಂಪ್ನಿ ಹೆಸರು ಗೊತ್ತಿರೋದು, ಇವು ಮಿಕ್ಕಿರೋದು ಯಾವ್ಯಾವಿದೆ ಅಂತ ಹೆಸರು ಗೊತ್ತಿಲ್ಲ. ಸೊ ಫೈನಲಿ GT ಟ್ರಾವೆಲ್ಸ್ ಸದ್ ಮಾಡೋಕ್ಕೆ ಫುಲ್ ರೆಡಿಯಾಗಿ ನಿಂತೈತಿ. ಸೊ ಹೆಂಗಾಗಿದೆ ನಾ ಫೈನಲ್ ಎಲ್ಲ ತೋರಿಸ್ಕೊಟ್ಟು ಹೋಗ್ತೀನಿ. ಸೊ ಆಪ್ರೇಟರ್ ಬಂದು ಅವ್ರ ಹೆಸರು ಮೇ ಬಿ ರಾಜು ಅಂತೇಳಿ. ಸೊ ಇನ್ನೊಂದು ಅರ್ಧ ಗಂಟೆ ಒಳಗೆ ಕೊಡ್ತಾರೆ. ಯಾಕಂದ್ರೆ ಮಾಲೆ ಹಾಕಿದ್ರೆ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ವರ್ಕ್ ಆದಮೇಲೆ AC ಸೆಟಪ್ ಎಲ್ಲ ಮುಗಿಸಿ ಹಾಕ್ತಿರ್ತಾರೆ. ಒಂದ್ಸತಿ ಒಳಗಡೆ ಹೊರಗಡೆ ಹೆಂಗಾಗಿದೆ ತೋರಿಸ್ಕೊಂತಾರೆ. ಸೊ ನನಗೆ ಮಾತ್ರ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಎಸ್ಪೆಷಲಿ ಎಲ್ಲ ಬಸ್ ಇಷ್ಟ ಆಗ್ತವೆ. ಬಟ್ ಕೆಲವೊಂದು ಸತಿ ಕೆಲವೊಬ್ಬರು ಜಾಸ್ತಿ ಪ್ರೀತಿ ಮಾಡಿ ಬಸ್ಸನ್ನು ಅಗದಿ ಭಾಳ ಜಾಸ್ತಿ ಕೇರಿಂಗ್ ತೋರ್ತಾರಲ್ಲ, ಹಂಗಾಗಿ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇವ್ರಿಗೆ ಓನರ್ ಈಗ ಬಸ್ ಫ್ಯಾಷನ್ ಅಂಗಡಿ ಸಿಕ್ಕಾಪಟ್ಟಿ ಇದೆ. ಸೊ ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ಅವರು ಹೆಂಗೆ ಅಂದರೆ ಇಲ್ಲಿ ಬಂದ ತಕ್ಷಣ ಕಂಪ್ನಿಯಲ್ಲಿ ಹೈಯೆಸ್ಟ್ ಬಿಲ್ ಚಾರ್ಜ್ ಇದೆ, ನಂಗೆ ಅದೇ ಗಾಡಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹಾಗೆ ಹೊರಗಡೆಯಿಂದ ತೋರಿಸ್ತೀನಿ ಈಗ. ಇಲ್ಲಿ ಸುಮಾರು ಬಸ್ಸಸ್ ಇದ್ದಾವೆ. ನಾನು ಬಂದಿರೋದು ಈ ಬಸ್ GT ಟ್ರಾವೆಲ್ಸ್ ಹೋಗುತ್ತೆ. ಸೊ ಒಳಗಡೆ ಅಂದರೆ ಇನ್ನೂ ಬೆಡ್ಡಿಂಗ್ ಅದೇನು ಹಾಕಿಲ್ಲ. ಒಂದು ಒಳಗಡೆ ತೋರಿಸ್ಕೊಂಡು ಬನ್ನಿ. ಲೈಟ್ ವೆಲ್ಕಮ್ ಟು GT ಟ್ರಾವೆಲ್ಸ್ ಅಂತ. ಸೊ ಅಂದಂಗೆ ಫಸ್ಟ್ ಟೈಮ್ ವಿತ್ ವಾಶ್ರೂಮ್ ಬಿಜಾಪುರ ರೋಡ್ ಹೋಗ್ತಾ ಇರೋದು. ಸೊ ಏನೋ ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಕಂಪ್ಲೇಂಟ್. ಸೊ ಇಂಟೀರಿಯಲ್ ಫುಲ್ ಸೊ ಸಕ್ಕತ್ತಾಗೈತಿ. ಸೊ ಅಂದರೆ ಪ್ರೀಮಿಯಂ ಲುಕ್ ಇದೆ ಅವರು ಮಾಡಿಸಿರೋದು. ಇದ್ರದ್ದು ಇಂಟೀರಿಯಲ್ ಎಷ್ಟಲ್ಲ ಅಂತೆಲ್ಲ ಸಪ್ರೇಟಾಗಿ ಹಾಕ್ತೀನಿ. ಜಸ್ಟ್ ಇದು ಡೆಲಿವರಿ GT ಟ್ರಾವೆಲ್ಸ್ ಬಸ್ಸಸ್ ಅಂತೇಳಿ ಹಿಂಗೊಂದು ಟೈಟಲ್ ಕೊಟ್ಟು ಹಾಕ್ತೀನಿ. ಸೊ ಇವರು ಬಂದು ಈ ಗಾಡಿ ಡ್ರೈವರ್ಸ್ ಇವರು. ಅಣ್ಣ ನಿಮ್ಮ ಹೆಸರು? ಆನಂದ್ ಅಂತ. ಸೊ ಏನೋ ಸ್ವಲ್ಪ ಮೈನರ್ ವರ್ಕ್ ಇದೆ, ಮಾಡ್ತಾಯಿದ್ದಾರೆ. ಸೊ ಐ ಹೋಪ್ ಮೇ ಬಿ ಕಲರಿಂಗ್ ಯಾವ್ದು ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೊ ಕೊಟ್ಟ ಮೇಲೆ ಅದನ್ನೂ ಕೂಡ ನಿಮಗೆ ಇಂಟೀರಿಯಲ್ ಎಷ್ಟಿರಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಹಾಕ್ತೀನಿ. ಸೊ ಇದು ನೋಡಿದ್ರೆ ನಾನು ಕೇಳಿರೋ ಪ್ರಕಾರ ಇಲ್ಲಿ ಸೊ ಫುಲ್ಲಿ ಹೈಯರ್ ಎಂಡ್ ಇದು, ಅಂದರೆ ಫುಲ್ಲಿ ಲೋಡೆಡ್ ಅಂತ. ಅಂದರೆ ಇಂಟೀರಿಯಲ್ ಸಪ್ರೇಟಾಗಿರುತ್ತೆ, ಲೈಟಿಂಗು. ಸೊ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಬರೀ ಈಗ ಹೊರಗಡೆ ತೋರಿಸ್ತೀನಿ ನಿಮಗೆ. ಬೋರ್ಡ್ ಲೈಟ್ ಅದೆಲ್ಲ ಸಪ್ರೇಟಾಗಿ ಹಾಕ್ಸಿದ್ದಾರೆ ಅದು ಕೂಡ. ಇದು ಬಂದು ಕ್ಯಾಬಿನ್.